ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಣಿವಾರಿಸಿಕೊಳ್ಳಲು ಶುದ್ಧ ನೀರಿನ ಘಟಕವನ್ನು ಬಸ್ ನಿಲ್ದಾಣ ಆರಂಭವಾದ ದಿನದಿಂದಲೂ ಅಳವಡಿಸಲಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಅದು ಕೆಟ್ಟು ನಿಂತಿದೆ. ಕೆಟ್ಟು ನಿಂತ ಘಟಕವನ್ನು ದುರಸ್ತಿ ಮಾಡಿಸಬೇಕು ಎಂಬ ಆಲೋಚನೆ ಪಾಪ ಅಧಿಕಾರಿಗಳಿಗೆ ಬಂದಿಲ್ಲವೋ ಅಥವಾ ಅದಕ್ಕೆ ಆಗುವ ವೆಚ್ಚವನ್ನು ಗುಳುಂ ಮಾಡಿದ್ದಾರೆಯೋ ಗೊತ್ತಿಲ್ಲ. 2 ವರ್ಷಗಳಿಂದ ಬಸ್ ನಿಲ್ದಾಣದಲ್ಲಿ ಮಾತ್ರ ಪ್ರಯಾಣಿಕರಿಗೆ ಕುಡಿಯಲು ನೀರಿಲ್ಲ. 2 ವರ್ಷಗಳ ಹಿಂದೆ ಕೆಟ್ಟಿರುವ ಶುದ್ಧ ನೀರಿನ ಘಟಕದ ದುರಸ್ತಿ ಮಾಡಿಸುವ ಗೋಜಿಗೂ ಅಧಿಕಾರಿಗಳು ಹೋಗಿಲ್ಲ. ಇದರಿಂದ ಬಾಯಾರಿ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರಿಗೆ ನೀರು ಸಿಗದೆ ಬಸ್ ನಿಲ್ದಾಣದಲ್ಲಿ ಇರುವ ಹೋಟೆಲ್ಗೆ ಹೋಗಿ ಹೋಟೆಲ್ ಮಾಲೀಕನಿಂದ ಬೈಗುಳ ಕೇಳುತ್ತಲೇ ನೀರು ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ. ಇಲ್ಲವಾದರೆ ಕಾಸು ಕೊಟ್ಟು ಅಂಗಡಿಯಲ್ಲೂ ಕುಡಿಯುವ ನೀರು ಖರೀದಿಸಿ ಸೇವಿಸಬೇಕಾದ ಸ್ಥಿತಿ ಪ್ರಯಾಣಿಕರಿಗೆ ಒದಗಿ ಬಂದಿದೆ. ಇನ್ನು ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ನವರು ಹೊರಗಿನಿಂದ ಟ್ಯಾಂಕರ್ ಮೂಲಕ ನೀರು ಖರೀದಿಸಿ ತರಿಸಿಕೊಳ್ಳುತ್ತಿದ್ದಾರೆ. ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಇರುವ ಶೌಚಾಲಯಕ್ಕೂ ಹೊರಗಿನಿಂದಲೇ ಟ್ಯಾಂಕರ್ ನೀರು ತರಬೇಕಾದ ಸ್ಥಿತಿ ಇದೆ. ಈ ವಿಚಾರವಾಗಿ ಪ್ರಗತಿಪರ ಹೋರಾಟಗಾರ TH ಸತೀಶ್ ಮಾತನಾಡಿ, ಬಸ್ ನಿಲ್ದಾಣದಲ್ಲಿರುವ ಶುದ್ಧ ನೀರಿನ ಘಟಕ ಕೆಟ್ಟು ವರ್ಷಗಳೇ ಕಳೆದರೂ ದುರಸ್ತಿ ಮಾಡಿಸುವ ಆಲೋಚನೆ ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ಇದೊಂದು ದುರಂತ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಾಟರ್ ಫಿಲ್ಟರ್ ಶೌಚಾಲಯಕ್ಕೆ ಹೊಂದಿಕೊಂಡಂತೆ ಇಟ್ಟಿದ್ದಾರೆ. ನೀರು ಕುಡಿಯುವ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ನೀರನ್ನು ಕುಡಿಯಬೇಕಾದ ಸ್ಥಿತಿ ಇದೆ. ಶೌಚಾಲಯ ಪಕ್ಕದಲ್ಲಿ ನೀರಿನ ಫಿಲ್ಟರ್ ಇಟ್ಟರೆ ನೀರು ಸೇವಿಸುವವರು ಹೇಗೆ ನೀರು ಕುಡಿಯುತ್ತಾರೆ ಎಂಬ ಕನಿಷ್ಠ ಜ್ಞಾನವೂ ಅಧಿಕಾರಿಗಳಿಗೆ ಇಲ್ಲ. ಅದು ಕೆಟ್ಟು 2 ವರ್ಷಗಳಾದರೂ ದುರಸ್ತಿ ಮಾಡಿಸದೆ ನಿರ್ಲಕ್ಷ್ಯ ಮಾಡುವ ಮೂಲಕ ಪ್ರಯಾಣಿಕರ ಬಗ್ಗೆ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಸ್ ನಿಲ್ದಾಣದ ಆವರಣದಲ್ಲಿ ಕೊಳವೆ ಬಾವಿ ಇದ್ದರೂ ಇದರ ಮಾಹಿತಿ ಒಮ್ಮೆಯೂ ದೊರೆಯುತ್ತಿಲ್ಲ. ಮೂಲ ಸೌಕರ್ಯ ದೊರಕಿಸಬೇಕಾದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರಯಾಣಿಕರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ವಾಟರ್ ಫಿಲ್ಟರ್ ಸರಿಯಾದ ಜಾಗಕ್ಕೆ ಸ್ಥಳಾಂತರಿಸುವ ಜೊತೆಗೆ ಪ್ರಯಾಣಿಕರಿಗೆ ಕುಡಿಯುವ ನೀರು ದೊರೆಯುವಂತೆ ಫಿಲ್ಟರ್ ದುರಸ್ತಿ ಮಾಡಲು ಕೂಡಲೇ ಮುಂದಾಗಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಕ್ರಮ ತಗೊಳ್ಬೇಕು. ಯಾಕೆಂದರೆ ಶೌಚಾಲಯನೂ ಇಲ್ಲೇ ಇದೆ. ಒಂದು ಕಾಯ್ತಕ್ಕಂದರೆ ಬರಗಾಲದಲ್ಲೂ ಸಹಿತ ನೀರು ಕೊಡುವಂಥ ದಲಿತ ವ್ಯವಸ್ಥೆ ತಂದಿದೆ ಸರ್ಕಾರ. ಹೀಗಾಗಿ ಕೂಡಲೇ ಇದನ್ನು ಸರಿ ಮಾಡಿಸ್ಬೇಕು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ. ಸುರೇಶ್ ಬಾಬು M CTV ನ್ಯೂಸ್ ತುರುವೇಕೆರೆ.